ದಿನಾಂಕ 21/2/2026 ಮಧ್ಯರಾತ್ರಿಯಲ್ಲಿ ಅಂದರೆ ದಿನಾಂಕ 22ನೇ ತಾರೀಕು ಅರ್ಲಿ ಮಾರ್ನಿಂಗ್ ನವೀನ್ ಕುಮಾರ್, ಮಹೇಶ್ ಮತ್ತೆ ಪುಟ್ಟರಾಜು, ಪ್ರಕಾಶ್, ಧರ್ಮೇಶ ಮತ್ತು ಇತರರು ಹೋಗಿ ಸಂಜು ಅವರ ಮನೆಯಲ್ಲಿ ಗಲಾಟೆ ಮಾಡಿರ್ತಾರಂತ ಒಂದು ಕಂಪ್ಲೇಂಟ್ ಬಂದಿರುತ್ತೆ. ಇದನ್ನ ಕೀರ್ತನ ಅವರು ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ KR ಪೇಟೆ ರೂರಲ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 49/26 ಸೆಕ್ಷನ್ 239 ಸಬ್ ಕ್ಲಾಸ್ 4 352 118 ಸಬ್ ಕ್ಲಾಸ್ 1 115 ಸಬ್ ಕ್ಲಾಸ್ 2 74 324 ಸಬ್ ಕ್ಲಾಸ್ 4 351 ಸಬ್ ಕ್ಲಾಸ್ 2 190 BNS ನಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರ್ತಾರೆ. ದಾಖಲು ಮಾಡಿಕೊಂಡು ನಂತರ ಈ ಅಕ್ಯೂಸ್ಡ್ಗೆ ಸರ್ಚ್ ಮಾಡ್ತಾ ಇರ್ತಾರೆ. ಅಂಥದೇ ಒಂದು ಸಮಯದಲ್ಲಿ ಅವರು ನೆಕ್ಸ್ಟ್ ಡೇ ಅಂದರೆ ದಿನಾಂಕ 22ನೇ ತಾರೀಕು ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ಪಾಂಡವಪುರ ಅಂದರೆ ಬಾರ್ಡರ್ ಲಿಮಿಟ್ಸ್ ನಲ್ಲಿ ಕನಕನಹಳ್ಳಿ ಗ್ರಾಮದಲ್ಲಿ ಮತ್ತೆ ಒಂದು ಆಪೋಸಿಟ್ ಪಾರ್ಟಿಯವರು ಮತ್ತೆ ಗಲಾಟೆ ಮಾಡ್ಕೊಂತಾರೆ. ಯಾರು ಕ್ರೈಮ್ ನಂಬರ್ 49/26 KR ಪೇಟೆ ರೂರಲ್ ಅಲ್ಲಿ ಇದ್ರು ಅಕ್ಯೂಸ್ಡ್ ಪಾರ್ಟ್ ಅವ್ರಿಗೆ ಇವರು ವಿಕ್ಟಿಮ್ ಅವರು ಸೈಡ್ ಅವರು ಈ ಕೇಸಲ್ಲಿ ಹೊಡೆದಿರ್ತಾರೆ. ಅದರಲ್ಲಿ ಅಕ್ಯೂಸ್ಡ್ ಸಂಜು, ಗಿರೀಶ್, ಮಂಜು, ಜೀವನ್, ಶಿವಕುಮಾರ್, ಅಯ್ಯಪ್ಪ, ಮದನ್, ಮದ್ದಪ್ಪ, ರವಿ, ನಿಂಗಣ್ಣ, ಗಣೇಶ್, ಶಿವಣ್ಣ, ಮುದ್ದಪ್ಪ ಮತ್ತೆ ಪವನ್. ಸೊ 14 ಜನದ ಅಗೇನ್ಸ್ಟ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಪ್ರಕಾಶ್ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ 65/26 ಅಂಡರ್ ಸೆಕ್ಷನ್ 189 ಸಬ್ ಕ್ಲಾಸ್ 4 191 ಸಬ್ ಕ್ಲಾಸ್ 3 126 ಸಬ್ ಕ್ಲಾಸ್ 2 109 ಸಬ್ ಕ್ಲಾಸ್ 1 118 ಸಬ್ ಕ್ಲಾಸ್ 1 352 351 ಸಬ್ ಕ್ಲಾಸ್ 3 190 BNS ಅಲ್ಲಿ ಈ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೈಗೊಂಡು ಈಗಾಗಲೇ ಗಿರೀಶ್ ಮತ್ತು ಈ ದಿನ ಬೆಳಗ್ಗೆ ಮುದ್ದಪ್ಪ ಅವ್ರನ್ನ ಸಹ ಸೆಕ್ಯೂರ್ ಮಾಡಿ ಅವ್ರಿಗೆ ಏನು ಕಾನೂನು ರೀತಿ ಕ್ರಮ ಜರುಗಿಸಲಾಗಿದೆ. ಇವರು ಎಲ್ಲ ಸಂಬಂಧಿಕರಾಗಿರ್ತಾರೆ. ಇವರೆಲ್ಲಾನು ಹಣ ಫ್ಯಾಮಿಲಿ ಸ್ವಲ್ಪ ಡಿಸ್ಪ್ಯೂಟ್ಸ್ ಇರುತ್ತೆ ಮುಂಚೆಯಿಂದನು. ಸೊ ಒಂದು ಟೀಮು ಹೋಗಿ 21ನೇ ತಾರೀಕು ಲೇಟ್ ನೈಟ್ ಹೊಡೆದಿರ್ತಾರೆ. ಅದ್ರ ಸಂಬಂಧವಾಗಿ ನೆಕ್ಸ್ಟ್ 22ನೇ ತಾರೀಕು ಇನ್ನೊಂದು ಟೀಮ್ ಅವರು ಆಪೋಸಿಟ್ ಟೀಮ್ಗೆ ಹೊಡೆದಿರ್ತಾರೆ. ಅವ್ರದ್ದು ಏನೋ ಒಂದು ಪರ್ಸನಲ್ ಫ್ಯಾಮಿಲಿ ವಿಚಾರ ಇರ್ತದೆ. ಹಂಗಾಗಿ ಅದಕ್ಕೆ ಕಾರಣ ಪ್ರಕಾಶ್ ಅನ್ನೋರು ಅಂತ ಹೇಳ್ಬಿಟ್ಟು ಇವ್ರಿಗೆ ಇದಿರುತ್ತೆ. ಹಂಗಾಗಿ ಅವ್ರಿಗೆ ನವೀನ್ ಕುಮಾರ್, ಮಹೇಶ್, ಪುಟ್ಟರಾಜು, ಪ್ರಕಾಶ್ ಮತ್ತೆ ಧರ್ಮೇಶ್ ಅವ್ರಿಗೆ ಅವರು ಹೊಡೆದಿರ್ತಾರೆ. ಏನು ಅವಾಚ್ಯ ಶಬ್ದದಿಂದ ಬೈದಿರ್ತಾರೆ ಪ್ರಕಾಶ್ ಅವ್ರಿಗೆ. ಅವರು ಒಂದು ಫ್ಯಾಮಿಲಿ ಮ್ಯಾಟರ್ ಇಂದ ನಿಂಗಪ್ಪ ಅವರ ಫ್ಯಾಮಿಲಿ ಅವರ ಅವಾಚ್ಯ ಶಬ್ದದಿಂದ ಪ್ರಕಾಶ್ ಅವ್ರಿಗೆ ಮತ್ತೆ ಅವ್ರ ಫ್ಯಾಮಿಲಿ ಅವ್ರ ವೈಫ್ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅವರು ಹೋಗಿ ಇವ್ರಿಗೆ ಹೊಡೆದಿರ್ತಾರೆ ಮನೆಯಲ್ಲಿ. ನೆಕ್ಸ್ಟ್ ಡೇ ಇವರು ಏನು ಈಗ ವಿಡಿಯೋ ಏನು ವೈರಲ್ ಆಗಿದೆ, ಅವರು ಆಪೋಸಿಟ್ ಟೀಮ್ ಅವರು ಹೊಡೆದಿರ್ತಾರೆ. ಅದೇ ಫ್ಯಾಮಿಲಿ ವಿಚಾರ ಏನೋ ಇರ್ತದೆ. ಫ್ಯಾಮಿಲಿ ವಿಚಾರ ಇರೋದ್ರಿಂದ ಅದಕ್ಕೆ ಕಾರಣ ಪ್ರಕಾಶ್ ಅವರು ಅಂತ ಹೇಳ್ಬಿಟ್ಟು ಅವ್ರಿಗೆ ದ್ವೇಷ ಇರ್ತದೆ. ಅವರು ಹೇಳ್ತಿರೋದು ಗ್ರಾಮ ಪಂಚಾಯತಿ ಟೈಮಲ್ಲಿ ಮತ್ತೆ ಯಾವ್ದೋ ಊರಹಬ್ಬ ಟೈಮಲ್ಲಿ ಪುಟ್ಟರಾಜು ಅನ್ನೋರ್ಗೆ ಏನೋ ಸಪೋರ್ಟ್ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಅವಾಗ ಹಳೇ ದ್ವೇಷ ಅಂತ ಹೇಳ್ತಾರೆ. ಬಟ್ ಅದು ತುಂಬಾ ಹಿಂದೆ ಆಗಿದೆ. ಅದು ಇಲ್ಲ, ಈಗ ಹೊಸದಾಗಿ ಈಗ ಫ್ಯಾಮಿಲಿ ಇಶ್ಯೂಸ್ ಏನಿದೆ ಅದರಿಂದ ಅವ್ರಿಗೆ ಸ್ವಲ್ಪ ದ್ವೇಷ ಸ್ಟಾರ್ಟ್ ಆಗಿದೆ. ಯಾವ್ದೋ ಒಂದು ಹೆಣ್ಮಗಳು ವಿಚಾರದಲ್ಲಿ ಏನೋ ಇದಾಗಿರುತ್ತೆ. ಪ್ರಕಾಶ್ ಅವ್ರಿಂದನೇ ಇದೆಲ್ಲ ಆಗಿದ್ದು ಅನ್ನೋ ತರ ಅವ್ರಿಗೆ ದ್ವೇಷ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲ ಅಕ್ಯೂಸ್ಡ್ ಆಕ್ಚುಲಿ ಅದು ವಿಡಿಯೋ ಅಲ್ಲಿ 3 ಜನ ಇರ್ತಾರೆ, ಗಿರೀಶ್, ಮಂಜು ಮತ್ತೆ ಗಣೇಶ್. ಈಗ ಯಾವ್ದು ಬಿಳಿ ಶರ್ಟ್ ಹಾಕಿರ್ತಾರೆ ಅವರು ಗಿರೀಶ್ ಇರ್ತಾರೆ. ಎಲ್ಲರೂ ಅಕ್ಯೂಸ್ ಸಿಕ್ಕಿದ ಮೇಲೆ ನಮ್ಗೆ ಇದು ಡೀಟೇಲ್ ನಾನು ಮತ್ತೆ ತಿಳಿಸ್ತೀನಿ. ಇಲ್ಲ, ಇವರೆಲ್ಲರೂ ನವೀನು, ಮಹೇಶು,
ಪುಟ್ಟರಾಜು, ಪ್ರಕಾಶು, ಧರ್ಮೇಶ್ ಇವರು ಇಷ್ಟು ಜನ ಹೋಗಿ ಹಿಂದಿನ ದಿವಸ ಅಂದ್ರೆ ಅವತ್ತೇ ದಿವಸ ಅರ್ಲಿ ಮಾರ್ನಿಂಗು ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿರ್ತಾರೆ. ಆ ದೃಷ್ಟಿಯಿಂದ ಇವರು ವಾಪಸ್ಸು ಇವ್ರನ್ನ ಅಟ್ಯಾಕ್ ಮಾಡ್ತಾರೆ.